ಹೊನ್ನಾಯಕ್ರೆ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಮ್ಮೆಯ ಮೈಸೂರು ಜಿಲ್ಲೆ ಅಂತಲೇ ಹೇಳ್ಬೋದು. ನರಸೀಪುರ ತಾಲೂಕಲ್ಲಿ ನಮ್ಮ ಕಲಾವಿದರ ಮೇರುಗೈ ತಾವು. ಕಳೆದ ಸಾರಿ ತಾವು ಕೂಡ ರಾಜ್ಯೋತ್ಸವ ಪ್ರಶಸ್ತಿಗೆ ಎಲ್ಲ ಅರ್ಜಿ ಹಾಕಿದ್ರಿ, ತಾವು ತಮ್ಗೆ ಸಿಗ್ಲಿಲ್ಲ, ವಂಚಿತರಾದ್ರಿ. ಹೌದು ಸರ್. ಮತ್ತೆ ಈ ಸಾರಿ 69 ಜನ ಕೊಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡಿದೆ. ನಮ್ಮ ತಾಲೂಕಿಗೆ ಈ ಸರಿ ನಮ್ಮ ಹೊನ್ನಾಯಕ್ರಿಗಿನ ಸಿಗುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಜೊತೆಗೆ ತಾವು ನೂರಾರು ವರ್ಷಗಳಿಂದ ಇವತ್ತು ಕಾಂಗ್ರೆಸ್ ತಮ್ಮ ಮನೆತನನೇ ಕಾಂಗ್ರೆಸ್ ಅಲ್ಲಿ ಇರುವಂತದ್ದು. ಯಾಕೆ ನಾನು ರಾಜಕೀಯ ಹೇಳ್ತಾ ಇದೀನಿ ಅಂದ್ರೆ, ತಾವು ಕಾಂಗ್ರೆಸ್ ಅಲ್ಲಿ ಸಕ್ರಿಯವಾಗಿ ದುಡಿದಂತವ್ರು ಹೊನ್ನಾಯಕ್ರು. ನಮ್ಮ ಕ್ಷೇತ್ರದ MP MLAಗಳು ಮಂತ್ರಿಗಳು ಕೂಡ ನಿಮ್ಮ ಪಕ್ಷದವರೇ, ಮತ್ತೆ ನಮ್ಮ ಕ್ಷೇತ್ರದವರೇ. ಯಾಕೆ ಎಲ್ಲಾ ಸಂಘ ಸಂಸ್ಥೆಗಳೆಲ್ಲ ಕೊಟ್ಟಿದೆ ಪ್ರಶಸ್ತಿಗಳು, ಯಾಕೆ ನಮ್ಮ ಹೊನ್ನಾಯಕ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮಿಸ್ ಆಗ್ತಾ ಇದೆಯಲ್ಲ? ಕಳೆದ ಸಾರಿ ಅಷ್ಟೆಲ್ಲ ನೀವು ಹೋರಾಟ ಮಾಡಿ, ನಾವು ಕೂಡ ನಿಮ್ಗೆ ಸಪೋರ್ಟ್ ಮಾಡಿ, ಮಠ ಮಾನ್ಯರನ್ನೆಲ್ಲ ನಿಮ್ ಬಗ್ಗೆ ಮಾತಾಡಿ, ಒಂದಷ್ಟು ತಮ್ಮ ಕುಲ ಬಾಂಧವರು ಹಿತೈಷಿಗಳು ಎಲ್ಲ ಮಾತಾಡಿ ಎಲ್ಲ ಪ್ರಚಾರ ಮಾಡಿದ್ರು ಕೂಡ ತಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ವಂಚಿತರಾದ್ರಿ. ಏನ್ ಹೇಳ್ತೀರಾ ಹೊನ್ನಾಯಕ್ರೆ ಇದ್ರ ಬಗ್ಗೆ? ಅದೇ ಸರ್, ನಮ್ಗೆ ತುಂಬಾ ಬೇಸರ ಆಗಿದೆ. ಈಗ ಬೇರೆ ಸರ್ಕಾರದವರು ಹೆಂಗಾರ ಮಾಡ್ಕೊಂಡು ನಮ್ಮ ಸರ್ಕಾರ ಬಂದು ನಮ್ಗೆ ಕೊಡ್ಲಿಲ್ಲ ಅಂದಾಗ ಅಷ್ಟೊಂದು ನಾನು 2012ರಿಂದನೂ ಕೇಳ್ಕೊಂಡ್ ಅರ್ಜಿಗಳು ಹಾಕಿ ಎಲ್ಲ ಬುಕ್ಲೆಟ್ ಎಲ್ಲ ಮಾಡಿಸಿ ಎಲ್ಲ ನಮ್ಗೆ ಸಂಘ ಸಂಸ್ಥೆ ಕೊಟ್ರ ಪ್ರಶಸ್ತಿಗಳೆಲ್ಲನೂ ಅದು ಬುಕ್ಲೆಟ್ ಮಾಡಿಸಿ ಅಷ್ಟೊಂದು ಡ್ರಾಮಾಗಳು ಮಾಡಿ, ನೂರಾರು ಒಂದು 200-250 ಡ್ರಾಮಾಗಳು ಮಾಡಿ, ಪೌರಾಣಿಕ ನಾಟಕಗಳ ಅಷ್ಟೆಲ್ಲ ಕಷ್ಟಪಟ್ಟು ಆ ಪಕ್ಷದಲ್ಲೂ ಕೂಡ ನಾನು ದುಡ್ದು ಎಲ್ಲ ಮಾಡಿ ನಮ್ಗೆ ವಂಚಿತ ಆಯ್ತಲ್ಲ ಸರ್. ನಾನು ಕೇಳಿ ಬೇಜಾರಾಗಿ ಸತಿ ಬೇಸರಾಗಿ ಈಗ ಅರ್ಜಿ ಹಾಕಕ್ಕೆ ಹೋಗ್ಲಿಲ್ಲ ಸರ್. ಈ ಸತಿ ಹಾಕ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲ, ಇನ್ನು 30 ತಾರೀಕು ಟೈಮ್ ಇದೆ. ಇವತ್ತು ಅನೌನ್ಸ್ ಮಾಡಿದ್ದಾರೆ ಎಲ್ಲಾ ಪತ್ರಿಕೆಯಲ್ಲಿ. 69 ಜನಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅಂತ ಕೂಡ ಹಾಕಿದ್ದಾರೆ. ಅದ್ರಲ್ಲಿ ನಮ್ಮ ತಾಲೂಕು ಬಂದ್ರೆ ತುಂಬಾ ಹೆಮ್ಮೆ ನಮ್ಗೆ. ಅದರಲ್ಲೂ ತಮಗೆ ಕಲಾವಿದರಲ್ಲಿ ಮೇರು ಕಲಾವಿದರು ತಾವು ತಾಲೂಕಲ್ಲಿ. ಹಾಗಾಗಿ ಆಮೇಲೆ ಸಮಾಜಮುಖಿ ಕೆಲಸ ಮಾಡಿದಂತವ್ರು ನೀವು ಕಲಾವಿದರಿಗೋಸ್ಕರ. ನನ್ನ ವೈಯಕ್ತಿಕ ಅನಿಸಿಕೆ ಹೊನ್ನಾಯಕ್ರು ಕೊಡ್ಲೇಬೇಕು ಅಂತ ಒಂದು, ಮತ್ತೆ ನಮ್ಮ ತಾಲೂಕಿಗೆ ಒಂದು ಬಂದ್ರೆ ತುಂಬಾನೇ ಖುಷಿ ಆಗುವಂತ ವಿಚಾರ. ಕೊಡ್ಬೇಕಾಗಿತ್ತು ಸರ್, ಕೊಡ್ತಾ ಇಲ್ಲ. ನಮ್ಮಲ್ಲೇ ಎಲ್ಲ ನಿಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನು ಎಷ್ಟೋ ಸಾರಿ ಭೇಟಿ ಮಾಡ್ದೆ, ಅವರು ಮಾಡ್ದೆ. ಆಮೇಲೆ ಮಾದೇವಪ್ಪ ಸರ್ನು ಹೋದ ವರ್ಷನೂ ಕೂಡ ಭೇಟಿ ಮಾಡ್ದೆ, ಎಲ್ರನ್ನೂ ಮಾಡ್ದೆ. ನಮ್ಗೆ ಯಾಕೋ ಅವರು ಮನಸ್ಸೇ ಕೊಡ್ಲಿಲ್ಲ. ಅದಕ್ಕೆ ಬೇಸರ ಆಗಿ ನಾನು ಸುಮ್ಮನೆ ಆಗ್ಬಿಟ್ಟಿ ಸರ್. ಅದು ಏನು, ಆಮೇಲೆ ನನ್ನ ಅಷ್ಟೆಲ್ಲ ಕಷ್ಟಪಟ್ಟು ಬುಕ್ಲೆಟ್ ಗಳೆಲ್ಲ ಮಾಡಿಸಿ ಕೊಟ್ಟು ಎಲ್ಲ ಮಾಡಿ ಎಲ್ಲ ಹೇಳಿದ್ರು ಎಲ್ಲಾ ಹೊನ್ನಾನಾಯ್ಕರಿಗೆ ಒಳ್ಳೆ ಕಲಾವಿದರು. ಜಾರಕಿಹೊಳಿ ಕೂಡ ತಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಆಯ್ತಾ, ಇದು ರಾಜ್ಯ ಸರ್ಕಾರದ ಘಟಾನುಘಟಿಗಳೇ ನಿಮ್ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಅದೇ ಸರ್, ನಮ್ಗೆ ಏನಕ್ಕೆ ಈ ತರ ಹೇಳ್ತಾ ಇದೀವಿ ಅಂದ್ರೆ, ಒಬ್ಬ ಮಾಧ್ಯಮ ಮಿತ್ರನಾಗಿ ನಿಮ್ಮ ಚಿಕ್ಕೂರಿಂದ ನೋಡ್ಕೊಂಡ್ ಬಂದಿರೋಂಥವ್ರು ನಾವು. ಇಡೀ ಜಿಲ್ಲೆಯಲ್ಲೇ ನಿಮ್ಗೆ ಹೆಸರು ಇರುವಂತದ್ದು ಹೊನ್ನಾಯಕ್ರು ಯಾರು ಅಂತ ತಮ್ಮ ರಾಜಕೀಯ ಪಕ್ಷ, ಇಡೀ ಕುಟುಂಬನೇ ನಿಮ್ಮ ರಾಜಕೀಯ ಪಕ್ಷದಲ್ಲಿ ಕಾಂಗ್ರೆಸ್ ಪರ ದುಡ್ದಂತವ್ರು. ಪಕ್ಷ ಹೊರತುಪಡಿಸಿದ್ರೆ ಪಕ್ಷದ ಕತೆ ಬಿಟ್ಟಾಕಿ ಒಬ್ಬ ಕಲಾವಿದನಾಗಿ ನೋಡ್ಕೊಡ್ಬೋದಲ್ಲ ನಮ್ಗೆ. ಅದೇ ಅದನ್ನ ಹೇಳ್ತಾ ಇರೋದು ಸರ್, ಕಲಾವಿದನಾಗಿ ನಾನು ಹೇಳ್ತಾ ಇರೋದು. ಪಕ್ಷ ಹೆಂಗಾರ ಆಗ್ಲಿ, ಪಕ್ಷ ಎಲ್ಲ ಏನಾರ ಮಾಡ್ಲಿ, ಪಕ್ಷ ಏನು ಬೇಡ. ಕಲಾವಿದರಾಗಿ ನಾನು ಅವಾಗ್ಲಿಂದ ಬೇಕಾದಷ್ಟು ಡ್ರಾಮಾಗಳು ಮಾಡಿ ಚಿಕ್ಕವರಿಂದನೂ ಈ ತರ ಮನಸ್ಸೇ ಕೊಡ್ಲಿಲ್ವಲ್ಲ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಸರ್. ಅಲ್ಲ, ನಾವು ಕಳೆದ ಸಾರಿ 15 ದಿನ ಹೋರಾಟ ಮಾಡಿದ್ವಿ. ಎಲ್ಲ ಮಠಾಧೀಶರು ನಿಮ್ ಪರವಾಗಿ ನಿಂತ್ಕೊಂಡ್ರು, ಹೊನ್ನಾಯಕ್ರು ಕೊಡ್ಬೇಕು ನಮ್ಮ ತಾಲೂಕಿಗೆ ಅಂತ. ಅದು ಈಗ ನಾಟಕ ಕಲಾವಿದರಲ್ಲಿ ತಾವು ಮೇಲುಗೈ ಆದ್ರಿಂದ. ಹೌದು. ಆಯ್ತಾ, ಯಾಕೆ ಕಲಾವಿದರನ್ನ, ನಾಟಕದಲ್ಲಿ ಇರುವಂತ ಕಲಾವಿದರನ್ನ ಯಾಕೆ ಇವರು ಮನಗಣನೆ ತಾಳ್ತಾ ಇಲ್ಲ ಅಂತ ಸರ್ಕಾರ? ನಾನು ಅದೇ ಸರ್ ಹೇಳ್ತಾ ಇರೋದು. ಪೌರಾಣಿಕ ನಾಟಕಗಳಲ್ಲಿ ಕಲಾವಿದನಾಗಿ ಎಲ್ಲ ಈಗ ಡೆಲ್ಲಿಲಿ ಭಾರತ ಜ್ಯೋತಿ ಅವರು ಕೊಟ್ಟಿದ್ದಾರೆ, ಡಾಕ್ಟರೇಟ್ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಸಂಘ ಸಂಸ್ಥೆಗಳು ಸಾಕಾಗಷ್ಟು ಕೊಟ್ಟಿದ್ದಾರೆ. ನಮ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಕೊಡಕ್ಕೆ ನಮ್ಗೆ
ನಾನು ಬೇರೆ ಏನು ಕೇಳ್ತಾ ಇಲ್ಲ ಸರ್. ನಾನು ದುಡ್ದು ಆ ಕಲೆಗೆ ಸೇವೆ ಮಾಡಿರೋದಂತದಕ್ಕೆ ಕೇಳ್ತಾ ಇರೋದು. ಅಲ್ಲ ತಾವು ಇಡೀ ವಯಸ್ಸಿನಲ್ಲಿ ಸುಮ್ನೆ ಕೇಳ್ತಾ ಇಲ್ಲ ನಾನು. ಆ ಕಲೆಗೆ ಸೇವೆ ಮಾಡಿದ್ನಲ್ಲ, ಕಲೆ ಸೇವೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹಂಗೂ ಅವ್ರ ಮನ್ಸೇ ಕೊಡ್ತಾ ಇಲ್ಲ ಅಂದ್ಮೇಲೆ ನಾನು ಇನ್ನ ಏನ್ ಮಾಡಕ್ಕಾಗತ್ತ. ಆಮೇಲೆ ಕೆಲವೊಂದು ಸಂಘ ಸಂಸ್ಥೆಗಳಿದೆಯಲ್ಲ ನಾಯ್ಕ್ರೆ, ಅದ್ ಯಾವ್ದೇ ಸಂಘ ಸಂಸ್ಥೆಗಳಾಗ್ಲಿ ಸಂಘಗಳಾಗ್ಲಿ ನಮ್ಮ ತಾಲೂಕಲ್ಲಿರುವಂತವ್ರು ಒನ್ನಾಯ್ಕರ ಬಗ್ಗೆ ಹೋರಾಟ ಮಾಡ್ಬೇಕು. ಯಾಕೆಂದ್ರೆ ಏನೇನಕ್ಕೂ ಹೋರಾಟ ಮಾಡ್ತಾ ಇದ್ರು ಆಯ್ತಾ. ಈ ತರ ಒಂದು ಉತ್ತಮವಾದ ಕೆಲ್ಸಕ್ಕೆ ಹೋರಾಟ ಮಾಡ್ಬೇಕು. ಅದು ರೈತ ಸಂಘ ಆಗಿರ್ಬೋದು, ಕನ್ನಡ ಸಂಘಟನೆ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ದಲಿತ ಸಂಘಟನೆ ಆಗಿರ್ಬೋದು, ಅಥವಾ ಕಾರ್ಮಿಕ ಸಂಘಟನೆ ಆಗಿರ್ಬೋದು. ದಯವಿಟ್ಟು ಈ ಮೂಲಕನಾರು ತಾವೇನು ಇವತ್ತು ಮಾತಾಡ್ತಾ ಇದೀವಿ ನಾವು ನೀವು ಈ ಒಂದು ಆಡಿಯೋ ಕೇಳಿದಂತ ಒಂದಷ್ಟು ಸಂಘ ಸಂಸ್ಥೆಗಳು ನಿಮ್ ಪರವಾಗಿರೋ ಒಂದಷ್ಟು ಚಕಾರ ಎತ್ತಬೇಕು ಅಂತ ನನ್ನ ಅನಿಸಿಕೆ ಇದೆ. ಯಾಕೆಂದ್ರೆ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರರು ನಾವುಗೆ ಒಂದು ಕಲಾವಿದರನ್ನ ಗೌರವ ತಲುಪಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ಆಮೇಲೆ ತಾವು ಕೂಡ ಹಿಂದುಳಿದ ವರ್ಗ ಸೇರಿದಂತವ್ರು ಆಯ್ತಾ. ಇವತ್ತು ಜಾತಿನೂ ಬೇಡ, ರಾಜಕಾರಣಿನೂ ಬೇಡ, ಬಟ್ ಇವತ್ತು ಕಲಾವಿದರ ಒಂದು ಮನ್ನಣೆಗೋಸ್ಕರ ತಾವು ದುಡಿದಿರೋದು ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ. ಅದನ್ನಾರು ನೋಡಿ ಕೊಡ್ಬೇಕು ತಾನೆ. ಕೊಡ್ಬೇಕಲ್ಲ ಸರ್, ಕೊಡ್ತಾ ಇಲ್ವಲ್ಲ ಸರ್. ನಮ್ಮ ಮಂತ್ರಿಯವರು ಇದಾರೆ ಈಗ, ಮಾದೇವಪ್ಪ ಅವರು ತಮ್ಗೆ ನಿಕಟ ಸಂಪರ್ಕ, MP ಅವರಿದೆ ನಮ್ಮ ಕ್ಷೇತ್ರದಲ್ಲಿ, ಅವ್ರಿಗೆ ತಾನೇ ಒಂದು ಹೆಮ್ಮೆ, ನಮ್ ಕ್ಷೇತ್ರಕ್ಕೆ ಒಂದು ಕೊಡ್ರಪ್ಪ ಅಂತ ಕೊಡಿಸ್ಬೋದಲ್ಲ. ಆಯ್ತಾ. ಇಲ್ಲಿ ಜಾತಿ ಬೇಡ, ರಾಜಕಾರಣ ಬೇಡ, ನಮ್ಗೆ ಒಬ್ಬ ಕಲಾವಿದನಾಗಿ ನೋಡ್ಲಿ. ಯಾಕೆಂದ್ರೆ ತಮ್ಗೆ ಇಳಿ ವಯಸ್ಸಿನಲ್ಲಿ ಇಷ್ಟೋ ಒಂದು ಮನ್ನಣೆ ಸಿಗ್ಲಿಲ್ಲ ಅಂದ್ರೆ ಏನಕ್ಕೆ ಬೇಕಿದು ಆರಾಧಕರು ಏನಕ್ಕೆ ಮತ್ತೆ ಇನ್ಯಾರು ಕೊಡ್ತಾ ಇದ್ರು. ನಮ್ಮ ವೈಯಕ್ತಿಕ ಅನಿಸಿಕೆ ಇರೋದ್ರಿಂದ ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ಕೇಳಿ 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 ಬೇಜಾರಾಗ್ಬಿಡ್ತು ಸರ್. ಇವ್ರು ಯಾವ್ದೇ ಸರ್ಕಾರ ಬರ್ಲಿ ಒನ್ನಾಯ್ಕ್ರೆ, ಅವ್ರವ್ರ ಸರ್ಕಾರಕ್ಕೆ ಪಕ್ಷಕ್ಕೆ ಇವ್ರನ್ನ ದುಡಿಯೋಕೋಸ್ಕರ ಇಟ್ಕೊಂಡಿದ್ರ ಕಾರ್ಯಕರ್ತನ ಅಂತ ಅರ್ಥ ಆಗ್ತಿಲ್ಲ ಹಾಗಾರೆ ಅಲ್ವೇ. ಯಾವ್ದೇ ಪಕ್ಷ ಬರ್ಲಿ ನಮ್ಮ ಪಕ್ಷದ ಬೇಡ. ಈಗ ನೀವು ಪಾಪ ಕಾಂಗ್ರೆಸ್ ಅಲ್ಲಿ ಇದ್ದೀರಾ, ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಹಾಗಾಗಿ ಮಾತಾಡೋಣ. ಎಲ್ಲಾ ಪಕ್ಷದಲ್ಲಿ ಇದೇ ಕತೆ ಆಗೋಯ್ತಲ್ಲ ಅಲ್ವೇ. ಇಲ್ಲ ನಮ್ಮ ಒಂದು ಅನಿಸಿಕೆ ಏನು ಅಂದ್ರೆ ತಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕು ಅಂತ ನಾನು ಕೂಡ ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಮತ್ತೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ, ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಿಗಂತ ಕೂಡ ನಮ್ಗೆ ಆಸೆ ಇರುವಂತದ್ದು. ಎಷ್ಟೋ ಸಾರಿ ಸಿದ್ದರಾಮಯ್ಯ ಸಾಹೇಬರು ಲೆಟರ್ ಕೊಟ್ಟಿದ್ದಾರೆ, ಮಾದೇವಪ್ಪ ಸರ್ ಲೆಟರ್ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳು ಏನಾನ ನಿಮ್ ಬಗ್ಗೆ ತಾರತಮ್ಯ ಮಾಡ್ತಾವ್ರ ಹೆಂಗೆ ಅಂತ? ಹಂಗೆ ಇರ್ಬೋದು ಅಂತ ಇಷ್ಟೆಲ್ಲ ಮೇಲ್ಮಟ್ಟದಲ್ಲಿ ತಾವೆಲ್ಲ ಗುರ್ತಿಸ್ಕೊಂಡಿದೀರಾ ಅಂತಂದ್ರೆ, ರಾಜ್ಯ ಮಟ್ಟದಲ್ಲಿ ಗುರ್ತಿಸ್ಕೊಂಡಿದೀರಾ ಅಂತಂದ್ರೆ ಅಧಿಕಾರಿಗಳು ಕೈವಾಡ ಐತೆ ಅಂದ್ರೆ ನೇರವಾಗಿ ಹೇಳ್ಬೇಕಾಗತ್ತೆ ಅಷ್ಟೇ. ಯಾರ್ದಾರ ಇಲ್ಲಿ ಕೊಡ್ಬೇಕಲ್ಲ ಸರ್. ಇವರು ಎಲ್ಲ ಇದ್ ಮಾಡಿ ಕೊಡ್ಸಿ ಹೇಳಿ ಒಂದು ಕೊಡ್ಸ್ಬೇಕಲ್ಲ ಸರ್. ಈಗ ನೋಡಿ ನಮಗೂ ಈಗ 63 ವರ್ಷ 64 ವರ್ಷ ಆಯ್ತು. ಈಗ ಒಂದು ಪ್ರಶಸ್ತಿ ಅಷ್ಟೊಂದು ನಾನು ಕಲೆಗೋಸ್ಕರ ಅಷ್ಟು ದುಡಿದು ಮಾಡಿ ನನಗೆ ಒಂದು ಪ್ರಶಸ್ತಿ ದೊರಕಲಿಲ್ಲ ಅಂದ್ರ ಎಲ್ಲ ಒಂದ್ ಕಡೆ ಮನ್ಸಲ್ಲಿ ಕೊರತೆ ಇರುತ್ತಲ್ವೇ? ಕೊರತೆ ಸರ್ ಹಂಗೆ. ಆಮೇಲೆ ಇನ್ನೊಂದು ಅಂದ್ರೆ ನಮ್ಮ ತಾಲೂಕಿಗೆ ಅಗೌರವ ಸೋಸ್ದಂಗ ಆಯ್ತು ಒನ್ನಾಯ್ಕರಿಗೆ ಮತ್ತೆ ನಾಯಕ ಜನಾಂಗದ ಮೇರು ನಟ ಕಲಾವಿದರಿಗೆ. ಅಲ್ಲ ನೀವು ಹುಡುಕ್ರಿ, ಇವ್ರು ಹುಡುಕ್ಲಿ ಬಿಡಿ ನಾಯಕ್ರೆ ಆಯ್ತಾ. ಇಂಥ ಕಲಾವಿದ್ರು ಎಲ್ಲಿದ್ರೆ ಹುಡುಕಿ ತೋರಿಸಿ ಅಲ್ವೇ. ನಾವು ಮಾತಾಡಕ್ ಹೋದಾಗ ಅದು ಬೇರೆ ಬೇರೆ ತರ ಆಗುತ್ತೆ. ಹಾಗಾಗಿ ಇಲ್ಲ, ಈ ಸರಿ ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬರ್ಲೇಬೇಕು ನಾಯಕ್ರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಮಾಧ್ಯಮದವರಾಗಿ ನಾನು ನಿಮ್ಮ ಕಲಾವಿದ ಬಂಧುವಾಗಿ ನಾನು ಕೂಡ ನಾನು ಆಸೆ ಪಡ್ತಾ ಇದ್ದೀನಿ. ಇವತ್ತಿಂದ ನಿಮ್ಮ ಬಗ್ಗೆ ಒಂದು ಚಕಾರ ಇತ್ತು ಅಂತ ಕೆಲವೊಂದು ಸಂಘ ಸಂಸ್ಥೆಗಳು ಮತ್ತೆ ತಮ್ಮ ಜನಾಂಗ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ನಂದೊಂದು ಅಭಿಪ್ರಾಯ ಇದೆ, ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ತಮ್ಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಡ್ಲಿ ದೇವ್ರು. ತಾವು ಯಾಕೆಂದ್ರೆ ಇವತ್ತು ಒನ್ನಾಯಕರು ಹೆಂಗಿದ್ರು ಅನ್ನೋದು ಇಡೀ ಕ್ಷೇತ್ರಕ್ಕೆ ಗೊತ್ತು, ಇಡೀ ಜಿಲ್ಲೆಗೆ ಗೊತ್ತು. ಆದ್ರೆ ಅದನ್ನ ಗುರುತಿಸ್ತಾ ಇಲ್ವಲ್ಲ ಸರ್ಕಾರ ಅಥವಾ ಅಧಿಕಾರಿಗಳೇನ ಲಾಬಿ ಮಾಡ್ಕೊಳಕ್ ಏನ ಮಾಡ್ತಾ ಇದೆಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಏನೋ ಮಾಡ್ತೀನಿ ಬಿಡಿ ಸರ್, ನಾವ್ ಏನ್ ಮಾಡಕ್ಕಾಗತ್ತೆ. ಅಷ್ಟೊಂದೆಲ್ಲ ಕೇಳ್ಕೊಂಡು ಅಷ್ಟೊಂದೆಲ್ಲ ನಾನೇನು ಸುಮ್ನೆ ಕಲೆಯಲ್ಲಿ ಸುಮ್ನೆ ಕೇಳ್ತಾ ಇಲ್ಲ. ಹೌದೌದೌದು. ಅಷ್ಟ್ ಗಾತ್ರ ನಾನು ದುಡ್ದು ಕಲೆ ಸೇವೆ ಮಾಡಿ ಚಿಕ್ಕದ್ರಿಂದನೂ ಕೂಡ ನಾನು ಎಳೆ ವಯಸ್ಸಿನಿಂದನೂ ಕಲೆ ಸೇವೆ ಇಲ್ಲಿ ಗಂಟ ನಿರಂತರವಾಗಿ ಮಾಡ್ಕೊ ಬಂದು ಹೌದೌದು ಈ ವಿಚಾರದಲ್ಲಿ ನನಗೆ ಬೇಸರಾಗಿ ಆರೋಗ್ಯನೇ ಒಂಥರ ಇದಾಗ್ಬಿಟ್ಟಿದೆ. ಹೌದು, ಕೊರತೆ ಅಲ್ವಾ? ಯಾಕೆಂದ್ರೆ ಅದೊಂದು ನೋಡಿ ನಮ್ಮ ಕೆಲವೊಂದು ವಿಚಾರಗಳು
ಅವ್ರ ಕಾಲು ಆದ್ಮೇಲೆ ಕೊಡ್ತಾರೆ. ಆರೋಗ್ಯನೇ ಸರಿ ಇಲ್ಲ ಈಗ, ಹಿಂಗಾಗಿ ಯೋಚನೆ ಬಂದ್ಬಿಟ್ಟು ಈ ತರ ಏನು ದುಡಿದ್ರುನು ಈ ತರ ನಮ್ಗೆ ದೊರಕಲಿಲ್ವಲ್ಲ ಅನ್ನೋದ್ಬಿಟ್ಟು ನಮ್ಗೆ ಇದಾಗ್ಬಿಟ್ಟದೆ ಸರ್ ಆರೋಗ್ಯ. ಒಂದು ಪಕ್ಷಕ್ಕೋಸ್ಕರ ದುಡಿದ್ರಿ, ಇನ್ನು ಬೇರೆ ಪಕ್ಷಗಳು ಬಂದ್ರೆ ಅದರಲ್ಲೂ ರಾಜಕಾರಣ ಮಾಡ್ತಾರೆ. ಆದ್ರೆ ಸ್ವಪಕ್ಷ ಮಾಡಿಕೊಂಡು ಈ ತರ ಇವರು ರಾಜಕಾರಣ ಮಾಡ್ತಾರೆ ಅಂತಂದ್ರೆ ಅರ್ಥ ರಾಜಕಾರಣ ಮಾಡ್ತಾರೋ ಅಧಿಕಾರಿಗಳೆಲ್ಲ ಲಾಬಿ ಮಾಡ್ಕೊತಾರೋ ಗೊತ್ತಿಲ್ಲ. ಅದು ನಮ್ ಸ್ಟ್ಯಾಂಡ್ ಏನು ಅಂದ್ರೆ ನಮ್ ತಾಲೂಕಿಗೆ ಒಂದ್ ಬರ್ಬೇಕು, ಅದ್ರಲ್ಲೂ ಕಲಾವಿದರಿಗೆ, ನಾಟಕ ಕಲಾವಿದರಿಗೆ, ಒನ್ನಾಯಕರಿಗೆ ಕೊಡ್ಬೇಕು ಅಂತ ನಮ್ಮ ಆಸೆ. ಇವ್ರು ಹುಡುಕ್ಲಿಬೇಕು ನಾಟಕದ ವಿಚಾರವಾಗಿ ಯಾರೆಲ್ಲ ಇದಾರೆ, ಅದು ಅದರಲ್ಲಿ ತಾರತಮ್ಯ ಬೇಡ, ಹುಡುಕ್ಲಿ ಯಾರೆಲ್ಲ ಮೇರು ನಟರು ಹಿರಿಕರು ಯಾರಿದ್ದಾರೆ ಹುಡುಕ್ಲಿ. ಇವರು ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ, ಕಣ್ಮುಚ್ಕೊಂಡ್ ಕುಳಿತಿದ್ಯಾ ತಾಲೂಕು ಆಡಳಿತ? ಒನ್ನಾಯಕರು ಉದ್ಘಾಟನೆಗೆ ಬೇಕು, ಶಂಕುಸ್ಥಾಪನೆಗೆ ಬೇಕು, ಅಥವಾ ಇನ್ಯಾವ್ದನ್ನ ಒಂದು ಹೋರಾಟಕ್ಕೆ ಬೇಕು, ಇದಕ್ ಬೇಡವಾಗಾದ್ರೆ ಒಂದು ತಾಲೂಕು ಆಡಳಿತ ನಿಮ್ಮನ್ನ ಗುರುತಿಸ್ಬೇಕು, ತಾಲೂಕಲ್ಲಿ ಇರೋಂತ ಜನಪ್ರತಿನಿಧಿಗಳು ನಿಮ್ಗೆ ಗುರುತಿಸ್ಬೇಕು. ನನ್ನ ವೈಯಕ್ತಿಕ ಅನಿಸಿಕೆ ಈ ತರ ಇದೆ ನಾಯಕರೇ. ನಾನು ಬುಕ್ಲೆಟ್ ಮಾಡಿ ಕೊಟ್ಟು ಎಲ್ಲಾ ಮಂತ್ರಿಗಳಿಗೂ ಕೊಟ್ಟಿದ್ದೀನಿ ಸರ್. ಹೌದು, ನಾವು ಕಳೆದ ಸಾರಿ 15 ದಿನ ಸುತ್ತಿದೀವಿ, ಎಲ್ಲಾ ಇಲಾಖೆಗೂ 15 ದಿನ ಸುತ್ತಿದೀವಿ ನಾವು ನೀವು. ಮಹದೇವಪ್ಪ ಅವರು ಲೆಟರ್ ಕೊಟ್ಟು ಎಲ್ಲ ಮಿನಿಸ್ಟರ್ಗೆ ತಗೊಂಡೋಗಿ ಕನ್ನಡ ಇವ್ರಿಗೆ ಶಿವರಾಜ್ ತಂಗಡಿ ಅವ್ರಿಗೆಲ್ಲ ಲೆಟರ್ ಕೊಟ್ಟು ಅವರು ತಗೋದು, ನಾನು ಭೇಟಿ ಮಾಡಿ ಬುಕ್ ಕೊಟ್ಟು ಎಲ್ಲ ಮಾಡಿ ಎಲ್ಲಕ್ಕೂ ಕೊಟ್ರು ನಮ್ಗ ದೊರಕಲಿಲ್ವಲ್ಲ ಸರ್. ಇದು ಅಷ್ಟು ಇಲ್ಲ, ಈ ಸಲ ಆಡಳಿತ ಗುರುತಿಸ್ಬೇಕು. ಹಾಗಾಗಿ ಗುರುತಿಸಿಲ್ಲ ಅಂತಂದ್ರೆ ಅದು ಬೇರೆ ತರನೇ ಮುಂದೆ ಆಗುತ್ತೆ ಅಂತ ಕೂಡ ನಾನು ಈ ಮೂಲಕ ಎಚ್ಚರಿಕೆ ಕೂಡ ಕೊಡ್ತೀನಿ ನಾನು ವೈಯಕ್ತಿಕವಾಗಿ. ನಮಸ್ಕಾರ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ನಾಯ್ಕ್ರೆ. ಆಯ್ತು ಸರ್, ಆರೋಗ್ಯದ ಸ್ವಲ್ಪ ಎಡವಟ್ಟಾಗಿದೆ ಸರ್ ಈಗ. ನಮ್ಮಲ್ಲಿ ಏನು ಅಂದ್ರೆ, ನಮ್ಮ ರಾಜ್ಯದಲ್ಲಿ ಏನಾಗಿದೆ ದಾರುಣ ಅಂತಂದ್ರೆ, ಇದ್ದಾಗ ಕೊಡಲ್ಲ, ಕಾಲವಾದಾಗ ಅವ್ರನ್ನ ಏನು ಹೊಗಳಿ ಕೊಂಡಾಡೋದು. ಆಯ್ತಾ? ಹಾಗಾಗಿ ಅವ್ರ ಪ್ರಶಸ್ತಿಗೋಸ್ಕರ ನಾವು ನಮ್ಗೇನು ತೊಂದರೆ ಆಗೋದು ಬೇಡ, ಭಗವಂತ ಎಲ್ಲಾ ರೀತಿಯ ಅನುಕೂಲ ಮಾಡ್ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಪಾಠ ಕಲಿಸೋಂತ ಕೆಲಸ ಆಗ್ಲಿ ತಮ್ಮ ಮೂಲಕ. ಸರಿ ಸರ್. ನಮಸ್ಕಾರ ಅಧ್ಯಕ್ಷರೇ. ಆಯ್ತು, ನಮಸ್ಕಾರ ಸರ್. ನಮಸ್ಕಾರ.